ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ H16 ನ್ಯೂಸ್ಗೆ ಸ್ವಾಗತ. ನಾನು ಅಶೋಕ್ ಜೋತಾವರ್. ಇಂದಿನ ಒಂದು ಕಂಡಿದ್ದು ಕಂಡ ಹಾಗೆ ಯಾವ ರೀತಿ ಕಂಡಿರ್ತೀವೋ ಅದೇ ರೀತಿ ಹೇಳ್ತೀವಿ. ಯಾವುದೇ ರೀತಿ ಫಿಲ್ಟರ್ ಇಲ್ಲ, ಯಾವುದೇ ರೀತಿ ಕಟ್ಸ್ಗಳಿಲ್ಲ. ಸೊ ಇವತ್ತಿನ ಒಂದು ಕಂಡಿದ್ದು ಕಂಡ ಹಾಗೆ ಪ್ರಮುಖವಾದಂತಹ ಸುದ್ದಿ, ಪ್ರಮುಖವಾದಂತಹ ಮಾತು, ಪ್ರಮುಖವಾದಂತಹ ಸಮಸ್ಯೆ ಏನು ನೋಡ್ಕೊಂಡು ಬರೋಣ ಬನ್ನಿ. ಸರ್ಕಾರದ ಜೇಬು ಖಾಲಿ, ಇಲಾಖೆಗಳಿಗೆ ಫಂಡ್ಸ್ ಕೊಡಲು ದುಡ್ಡಿಲ್ಲ, ಸಮಾಜದಲ್ಲಿ ಮೇಲು ಕೀಳು ಅಳಿಯೋದು ಯಾವಾಗ, ನವ ಜೋಡಿಗಳನ್ನು ಮೂರ್ಖರನ್ನಾಗಿ ಮಾಡುತ್ತಿರುವ ಕಾಂಗ್ರೆಸ್, ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಫಂಡ್ಸ್ ಇಲ್ಲ, ಸಮಾಜದಲ್ಲಿ ಭ್ರಮೆ ಉಂಟು ಮಾಡುತ್ತಿರುವ ರಾಜ್ಯ ಕಾಂಗ್ರೆಸ್, ವಿಪಕ್ಷ ಮಲಗಿಕೊಂಡಿದೆಯೇ, ಧರ್ಮ ಜಾತಿ ರಾಜಕೀಯ ಮಾಡುತ್ತಿರುವ ರಾಜ್ಯ ಬಿಜೆಪಿ, ಸಮಾಜದಲ್ಲಿ ಮೇಲು ಕೀಳು ಮಾಡುತ್ತಿರುವ ರಾಜ್ಯ ಸರ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿಯಾದಂತಹ ಇವತ್ತಿನ ಒಂದು ಕಂಡಿದ್ದು ಕಂಡ ಹಾಗೆ ಆ ಚೌಕಟ್ಟನ್ನು ಹಾಕೊಂಡಿದ್ದೀವಿ. ಈ ಚೌಕಟ್ಟಲ್ಲಿ ಪ್ರಪ್ರಥಮವಾಗಿ ಯಾಕೆ ಈ ಫಂಡ್ಸ್ ಖಾಲಿ ಅನ್ನುವಂತಹ ಮಾತು ಬಂದೈತೆ. ಎಲ್ಲರೂ ಓಪನ್ ಆಗಿ ಹೇಳ್ತಾರೆ, ಅದರಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಅಂತೂ ಬಾಯಿ ಬಡ್ಕೊಂಡು ಹೇಳುತ್ತೆ. ಬಾಯಿ ಬಡ್ಕೊಂಡು ಅಂದರೆ ಏನೋ, ಎಲ್ಲಪ್ಪ ಸಮಾಜದಲ್ಲಿ ಮೇಲು ಕೀಲು ಅಳಿಬೇಕು, ಸಮಾಜದಲ್ಲಿ ತಾರತಮ್ಯ ಹೋಗಬೇಕು, ಸಮಾಜದಲ್ಲಿ ಜಾತಿ ಅನ್ನುವಂತಹ ಒಂದು ಅನಿಷ್ಟ ಪದ್ಧತಿ ಹೊರಗಡೆ ಹೋಗ್ಬೇಕು, ಅದಕ್ಕೇನಾಗಬೇಕು, ಅಂತರ್ಜಾತಿ ವಿವಾಹ ಆಗಬೇಕು ಅಂತ ಹೇಳಿ ಸಾಕಷ್ಟು 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 ಕೆಲಸಗಳನ್ನು ಮಾಡ್ತಾ ಇದೆ ಅಂತ ಅವ್ರು ಹೇಳ್ತಾರೆ. ಬಟ್ ಎಕ್ಸಾಕ್ಟಾಗಿ ಕೆಲಸಗಳನ್ನು ಮಾಡ್ತಾ ಇದ್ದಾರಾ? ಎಕ್ಸಾಕ್ಟಾಗಿ ಒಂದೇನಂತೀರ ನೀವು, ಆ ನಿಟ್ಟಿನಲ್ಲಿ ಓಡ್ತಾ ಇದೆಯಾ ಸಮಾಜ ಕಲ್ಯಾಣ ಇಲಾಖೆ, ರಾಜ್ಯ ಸರ್ಕಾರ? ಫಂಡ್ಸ್ ಖಾಲಿ ಅಂತ ಹೇಳ್ತಾರೆ. ಮದುವೆ ಆದಂತಹ ನವಜೋಡಿಗಳನ್ನು ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರೆ, ಭ್ರಮೆಗೆ ಒಳಪಡಿಸ್ತಾ ಇದ್ದಾರೆ. ಓಪನ್ ಆಗಿ ಹೇಳ್ತಾರೆ. ಇದಕ್ಕಿಂತ ಮುಂಚೆ ಇವಾಗ CM ಅವರು DK ಶಿವಕುಮಾರ್ ಅವರಾಗಿದ್ದಾರೆ. DK ಶಿವಕುಮಾರ್ ಅವರಾಗಲಿ, ಅದೇ ರೀತಿ ನಮ್ಮ ರಾಜ್ಯದ CM ಸಿದ್ದರಾಮಯ್ಯನವರಾಗಲಿ ಏನಂತಿದ್ರು, ಎಲ್ಲ